ಶ್ರೀನಿವಾಸ ಕಲ್ಯಾಣೋತ್ಸವದಲ್ಲಿ ಭಾಗಿಯಾಗಿದ್ದೀರಾ. ನೀವು ನಿಮ್ಮ ಕಂಕಣ ಭಾಗ್ಯದ ಬಗ್ಗೆ ಏನಾದರೂ ಕೇಳ್ಕೊಂಡ್ರ? ಕಂಕಣ ಭಾಗ್ಯದ ಬಗ್ಗೆ ಕೇಳ್ಕೊಂಡಿದ್ದೀನಿ, ಒಳ್ಳೆ ಗಂಡ ಸಿಗಲಿ ಅಂತ. ನೋಡೋಣ ಎಷ್ಟು ಬೇಕಾಗತ್ತೆ. ಕಂಕಣ ಭಾಗ್ಯ ಅಲ್ಲದೆ ಬೇರೆ ಯಾವ ವಿಷಯದ ಬಗ್ಗೆ ದೇವ್ರ ಹತ್ರ ಕೇಳ್ಕೊಂಡ್ರ? ಲೋಕ ಕಲ್ಯಾಣಕ್ಕಾಗಿ ಒಳ್ಳೇದು ಮಾಡಪ್ಪ, ನಮ್ಮ ದೇಶಕ್ಕೆ ಒಳ್ಳೇದು ಮಾಡು, ನಮ್ಮ ಇದು PM ಒಳ್ಳೇದು ಮಾಡು, ಎಲ್ರಿಗೂ ಒಳ್ಳೇದು ಮಾಡು ಅಂತ ಕೇಳ್ಕೊಂಡು ನಾನು ಬರೋಕ್ಕೆ ಶುರು ಮಾಡಿ 5 ವರ್ಷ ಆಯಿತು. 2020ರಿಂದ ಕೋವಿಡ್ ಟೈಮಿಂದ ಇಲ್ಲಿ ಬರೋಕ್ಕೆ ಶುರು ಮಾಡಿದೆ. ನನಗೆ ಪ್ರಿಯವಾದ ದೇವರು ವೆಂಕಟರಮಣ ಸ್ವಾಮಿ. ಒಂಟಿಕೊಪ್ಪಲು ತುಂಬ ದೂರ ಆಗಿದ್ದರಿಂದ ನಾನು ಇಲ್ಲಿ ಬರೋಕ್ಕೆ ಶುರು ಮಾಡಿದೆ. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಒಂದು ಸ್ವಲ್ಪ ದಿನ ದೇವ್ರ ಮೇಲೆ ನಂಬಿಕೆ ಕಮ್ಮಿ ಆಗಿತ್ತು, ಆಮೇಲೆ ಮತ್ತೆ ನಂಬಿಕೆ ಜಾಸ್ತಿ ಆಯಿತು. ಯಾಕೆಂದರೆ ಸಂಕಟ ಬಂದಾಗ ವೆಂಕಟರಮಣ ಅಂದಂಗೆ ದೇವ್ರ ಮೇಲೆ ನಂಬಿಕೆ ಇಟ್ಟರೆ ನಮಗೆ ಒಳ್ಳೆಯದಾಗೋದು. ಎಲ್ಲೋ ಒಂದು ಶಕ್ತಿ ಇದೆ, ಆ ಶಕ್ತಿ ನಮ್ಮನ್ನು ಕಾಪಾಡ್ತಾ ಇದೆ. ನೀವು ಈ ದೇವಸ್ಥಾನಕ್ಕೆ ಒಂದು ಸತಿ ಭೇಟಿ ಕೊಡಿ. ಈ ದೇವಸ್ಥಾನ ಆ್ಯಕ್ಚುಲಿ ತುಂಬ ಜನಕ್ಕೆ, ಮೈಸೂರಲ್ಲೇ ತುಂಬ ಜನಕ್ಕೆ ಗೊತ್ತಿಲ್ಲ. ಏಕೆ ಅಂತಂದರೆ ಇದು ಒಳಗಡೆ ಲೈಕ್ ಇಂಟೀರಿಯರ್ ಇರೋದ್ರಿಂದ ತುಂಬ ಜನಕ್ಕೆ ಗೊತ್ತಿಲ್ಲ. ದಯವಿಟ್ಟು ಬಂದು ದೇವರ ಅನುಗ್ರಹ ಪಡೆಯಿರಿ. ಸ್ವಾಮಿ ವಿವೇಕಾನಂದ ರೋಡು, ಇದು ಶಾರದಾದೇವಿ ನಗರದಿಂದ ಡೌನ್ ಬಂತು ಅಂತ CM ಸಿದ್ದರಾಮಯ್ಯನ ಮನೆ ಹತ್ರನೇ ಇರೋದು. ಜನಗಳಿಗೆ ಗೊತ್ತಿರತ್ತೆ ಸಿದ್ದರಾಮಯ್ಯನ ಮನೆ. ಸೊ ತಿಬ್ಬದೇವಿ ಸರ್ಕಲ್ ಹತ್ರ ಬಂದು ಡೌನ್ ಬಂತು ಅಂತ ಅಂದರೆ ದೇವಸ್ಥಾನ ಕಾಣುತ್ತೆ. ಇದು I ಬ್ಲಾಕು, ರಾಮಕೃಷ್ಣ ನಗರ, ಮೈಸೂರಲ್ಲಿರೋ ದೇವಸ್ಥಾನ.